ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋ ರೆಸಿಪಿ ಯಾವುದಂದರೆ ಮಾವಿನಕಾಯಿ ಗುಲ್ಬ. ಹಾಗೆ ಮಾವಿನಕಾಯಿ ಸೀಸನ್ನಲ್ಲಿ ಈ ರೆಸಿಪಿನ ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟಪಟ್ಟು ತಿಂತೀರಾ. ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಹಾಗೆ ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ಇದನ್ನು ನೀವು ಪ್ಯಾಕ್ ಮಾಡಿ ಕಳಿಸಿದ್ರೆ ಸಾಕು, ಟಿಫಿನ್ ಬಾಕ್ಸ್ ಅಂತೂ ಖಾಲಿ ಮಾಡ್ಕೊಂಡು ಬರ್ತಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಇಲ್ಲಿ 2 ಮಾವಿನಕಾಯಿನ ತೊಗೊಂಡಿನಿ. ಅವನ್ನ ಮಾವಿನಕಾಯಿ ಕ್ಲೀನಾಗಿ ತೊಳ್ಕೊಂಡು ನಾನು ಹೆರಿಸ್ಕೊಳಕತ್ತೇನೆ ರೀ. ಮೇಲಿನ ಸಿಪ್ಪೆನ ತಗೊಂಡು ನೋಡ್ರಿ, ನಾನು ಹೀಗೆ ಮಾವಿನಕಾಯಿನ ನೀಟಾಗಿ ತುರ್ಕೊಂಡೇನಿ ರೀ. ಬೇಕಾದರೆ ನೀವು ಮೇಲಿನ ಸಿಪ್ಪೆ ತಗೊಳ್ದೇನು ತುರ್ಕೋಬೋದು, ನಡೆಯುತ್ತೆ. ಈಗ ನೋಡ್ರಿ, ಗ್ಯಾಸ್ ಆನ್ ಮಾಡ್ಕೋತೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ಬೇಕಾದರೆ ನೀವು 2 ಸ್ಪೂನಷ್ಟು ತುಪ್ಪನೂ ಹಾಕ್ಕೋಬೋದು, ಎಣ್ಣೆನೂ ಹಾಕ್ಕೋಬೋದು, ನಡೆಯುತ್ತೆ, ನಿಮ್ಮ ಇಷ್ಟ. ಈಗ ನಾನು ಮಾವಿನಕಾಯಿ ತುರ್ಕೊಂಡಿದ್ನೆಲ್ಲ ಅದನ್ನು ಹಾಕ್ಕೋತೀನಿ ರೀ. ಮಾವಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಕೈ ಬಿಡಬೇಡ್ರಿ, ನೀವು ಕೈ ಬಿಟ್ಟರೆ ಸಾಕು, ತಳ ಹಿಡಿದು ಬಿಡುತ್ತೆ. ಹಾಗೆ ಇದು ನೀರು ಬಿಡಬೇಕು. ಈಗ ನೋಡ್ರಿ, ಚೆನ್ನಾಗಿ ಫ್ರೈ ಆಗೈತಿ, ಹೀಗಾಗಬೇಕದು. ಈಗ ಫ್ರೈ ಆಗೈತಲ್ಲ, ನಾನು ಒಂದು ಅರ್ಧ ಬೌಲಷ್ಟು ಬೆಲ್ಲ ಹಾಕ್ಕೋತೇನೆ ರೀ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಬೆಲ್ಲ ಕರಗಬೇಕದು. ನೀವು ಅರ್ಧಂಬರ್ಧ ಬೆಲ್ಲನ ಕರಗಿಸಿದರೆ ರುಚಿ ಬರಲ್ಲ. ಹಾಗಾಗಿ ಪೂರ್ತಿಯಾಗಿ ಬೆಲ್ಲನ ಕರಗಿಸ್ಕೋಬೇಕು. ಹಾಗೆ ನೀವು ಕೈ ಬಿಡಬೇಡ್ರಿ, ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ನೋಡ್ರಿ, ಈಗ ನೋಡ್ರಿ, ಬೆಲ್ಲ ಕರಗ್ತಿದೆ. ಆಲ್ಮೋಸ್ಟ್ ಎಲ್ಲ ಬೆಲ್ಲ ಕರಗೈತಿ, ಇನ್ನೊಂದು ಚೂರಿದೆ. ಅದನ್ನು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಂಡ್ಬಿಟ್ರೆ ಮಾವಿನಕಾಯಿ ಗುಲ್ಬ ರೆಡಿ ಆಗುತ್ತೆ. ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೋತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗೆಲ್ಲ ಕರೆಕ್ಟ್ ಆಯಿತು. ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೇನೆ ರೀ. ಸರ್ವ್ ಮಾಡಿಕೊಂಡು ಈ ಮಾವಿನಕಾಯಿ ಗುಲ್ಬ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೀಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ವಿಡಿಯೋ ಯಾವನ್ನೇನು ಅಪ್ಲೋಡ್ ಮಾಡ್ತೀನಲ್ಲ ಆ ವಿಡಿಯೋಸ್ ನಿಮಗೆ ಬರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಆ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ಬಾಯ್ ಫ್ರೆಂಡ್ಸ್.